ನನ್ನ ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮಗೆ ನಮ್ಮ ಮೇಲೆ ಎಷ್ಟು ಡೌಟ್ ಇದೆಯೋ ಅದಂತೂ ಗೊತ್ತಿಲ್ಲ, ಆದರೆ ವಿದ್ಯಾರ್ಥಿಗಳು ಯಾರು ನಾವು ಕೊಟ್ಟಂತಹ ಮೆಟೀರಿಯಲನ್ನು ಯೂಸ್ ಮಾಡಿ ಪರೀಕ್ಷೆ ಬರೀತಾ ಇದ್ದಾರಲ್ವ, ದೇ ಆರ್ ವೆರಿ 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 ಹ್ಯಾಪಿ. ರೀಸನ್ ಇಷ್ಟೇ, ನಾನು ಈ ಒಂದು ವಿದ್ಯಾರ್ಥಿಗೆ ಒಂದು 4 ಕ್ವಶನ್ ಪೇಪರನ್ನು ಕೊಟ್ಟಿದ್ದೆ. 4 ಅಲ್ಲ ಪಾಪ, 1 ಇರಬೇಕು. ನಿಜವಾಗಿಯೂ ಆ ಒಂದು ಕ್ವಶನ್ ಪೇಪರ್ಗಳಿಂದ ಅವರಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಆಯಿತಾ, ಹೇಳುವ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅನಿಸುತ್ತೆ. ಯಾಕಂದರೆ ನಾವು ಕೊಟ್ಟಂತಹ ಕ್ವಶನ್ ಪೇಪರ್ನಿಂದನೇ ಬರ್ತಾ ಇದೆ. ಅಂದರೆ ನಾನು ರೆಡಿ ಮಾಡಿದ್ದೆಲ್ಲ ಕಣ್ರಿ, ನಾವು ಮಾಡಿದಂಥ ಪ್ಲಾನ್ ಇದೆ ಅಲ್ವಾ, ಅದು ವರ್ಕೌಟ್ ಆಗ್ತಾಯಿದೆ. ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ವರ್ಕ್ ಮಾಡಲಿಕ್ಕೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗ್ತಾಯಿದೆ. ನನ್ನ ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನೀವುಗಳು ಕೂಡ ನಾನು ಅಪ್ಲೋಡ್ ಮಾಡಿದಂತಹ ಕ್ವಶನ್ ಪೇಪರನ್ನು ಮೊದಲು, ನಾನು ಹೇಳ್ತಾ ಇಲ್ಲ ನಿಮ್ಮ ಬರೀ ಇಷ್ಟೇ ಹೋದರು ಅಂತ, ಮೊದಲು ನನ್ನ ಒಂದು ಪೇಪರ್ಸಿಗೆ ಇಂಪಾರ್ಟೆನ್ಸನ್ನು ಕೊಡಿ. ನಾನು ಹೇಳ್ತೀನಿ ಅಲ್ವಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಟಾರ್ಗೆಟ್ ಆಗಿರುತ್ತೆ ನಮ್ಮದು. ನಮ್ಮ ಉದ್ದೇಶ ನಿಮ್ಮ ಇಂಟರ್ನಲ್ ಚೆನ್ನಾಗಿ ಬರಬೇಕು, ನಮ್ಮ ಉದ್ದೇಶ ನೀವು ಮೊದಲಿನಿಂದನೇ ಕಲಿಬೇಕು ಅಂತ. ನಾನು ಕಾಪಿ ಹೊಡೀರಿ ಅಂತ ಹೇಳ್ಕೊಡ್ತಾ ಇಲ್ಲ, 4 ಕ್ವಶನ್ ಪೇಪರ್ ಕೊಡ್ತೀನಿ ಕಣ್ರೋ, ಅದನ್ನೇ ಕರೆಕ್ಟಾಗಿ ಓದ್ಬಿಡಿ. ಆ ಪಕ್ಕ ನಿಮಗೆ 80ಕ್ಕೆ 60+ ಅಂತೂ ಫಿಕ್ಸು. ನೀವು ಅತಿ ಜಾಣರಿದ್ದರೆ 80ಕ್ಕೆ 80 ಫಿಕ್ಸು. ಬನ್ನಿ ಸರ್, ಈ ಒಂದು ಮೊದಲು ಒಂದು 4 ಹೆಸರುಗಳನ್ನು ತಗೋಬೇಕು. ಪ್ರಥಮ PUC ವಿದ್ಯಾರ್ಥಿಗಳಿದ್ದಾಗಿರುತ್ತೆ ಇದು. ನಮಗೆ ಬಹಳ ಸಹಾಯ ಮಾಡಿದಂಥ ಸಿಂಚನ ಅವರಿಗೆ, ತುಮಕೂರು ಅವರಿಗೆ ಬಹಳ ಧನ್ಯವಾದಗಳು, ಹಾಗೂ ಭವಾನಿ ಅವರಿಗೂ ಧನ್ಯವಾದಗಳು ಬೆಂಗಳೂರಿನಿಂದ, ಆಯಿತಾ, ಹಾಗೂ ಮಣಿಕಂಠ ಅವರಿಗೆ, ಹಾಗೂ ಶಿವು ಅವರಿಗೆ, ಮಲ್ಲಿಕ್ ರಿಹಾನ್ ಅವರಿಗೆ, ಇವರೆಲ್ಲ ವಿದ್ಯಾರ್ಥಿಗಳು ನಾವು ಏನು ಕೇಳಿಲ್ಲ ಅಂದರೂ ಕೂಡ ತಾವಾಗಿಯೇ ಮೆಟೀರಿಯಲನ್ನು ಕೂಡ ಕಳಿಸ್ಕೊಡ್ತಾರೆ, ಕ್ವಶನ್ ಪೇಪರನ್ನು ಕಳಿಸ್ಕೊಡ್ತಾರೆ. ಅವ್ರಿಗೆ ಮೆಸೇಜ್ ಹಾಕೋದು ಬೇಡ, ಅವರೇ ಕಳಿಸ್ಕೊಟ್ಬಿಡ್ತಾರೆ. ಅಂಥ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ವಿದ್ಯಾರ್ಥಿಗಳೇ. ಬನ್ನಿ ಈಗ ಈ ಕ್ವಶನ್ ಪೇಪರಿನ ಕತೆ ಹೇಳ್ತೀನಿ ಕೇಳಿ. ಮೊದಲು 5 ಅಂಕದ ನಿಮಗೆ MCQsಗಳು ಇರ್ತವೆ ನನ್ನ ಪ್ರಥಮ PUCಯ ವಿದ್ಯಾರ್ಥಿಗಳೇ. ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಎನ್ ಆಕ್ಸಿಲರಿ ಟು ಟ್ರೇಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ನನ್ನ ವಿದ್ಯಾರ್ಥಿಗಳೇ, ಪ್ರಥಮ PUCಯ ವಿದ್ಯಾರ್ಥಿಗಳೇ, ಕಾಮರ್ಸ್ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಆಗಿರುತ್ತೆ. ಮೈನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಜಾಯಿಂಟ್ ಆ್ಯಂಡ್ ಸ್ಟಾಕ್ ಕಂಪನಿ ಈಸ್ ಎಲೆಕ್ಟೆಡ್ ಬೈ ಡ್ಯಾಶ್ ಅಂತ ಇದೆ. 2ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಶೇರ್ ಹೋಲ್ಡರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. Question number 3, a government company in any company in which the paid up capital is held by the government is not less than dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ 3ನೆಯ ಪ್ರಶ್ನೆಗೆ ಆನ್ಸರ್ ಬಿ ಆಗಿರುತ್ತೆ, 51%. ವಿದ್ಯಾರ್ಥಿ ಕೂಡ ಆಯಿತಾ, ಕೆಲವೊಂದು ಗೊಂದಲದಲ್ಲಿ ಕೆಲವೊಂದು ಉತ್ತರಗಳನ್ನು ಹಾಕಿಲ್ಲ ಅನಿಸುತ್ತೆ, ಯಾಕಂದರೆ ಇಲ್ಲಿ ಟಿಕ್ ಇಲ್ಲ. ಆದರೂ ಕೂಡ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವುದೇ ಕಾರಣಕ್ಕೂ ಟಿಕ್ಗಳನ್ನು ಹಾಕಬಾರ್ದು. ಕ್ವಶನ್ ನಂಬರ್ 4 ನೋಡೋಣ. 4, ಇನ್ಶೂರೆನ್ಸ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಇನ್ಶೂರ್ಡ್ ಆ್ಯಂಡ್ ಇನ್ಶೂರರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಪ್ಲಿಕೇಶನ್ ಫಾರ್ ದಿ ಅಪ್ರೂವಲ್ ಆಫ್ ನೇಮ್ ಆಫ್ ಎ ಕಂಪನಿ ಈಸ್ ಟು ಮೇಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಅದಕ್ಕೆ ರಿಜಿಸ್ಟರ್ ಆಫ್ ಕಂಪನೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ಮೇನ್ ಕ್ವಶನ್ ನಂಬರ್ 2 ನೋಡೋಣ. ವಿದ್ಯಾರ್ಥಿಗಳೇ, ಈ ಒಂದು ಬ್ಲ್ಯಾಕಿಂಕಲ್ಲಿ Gmail ID ಕಾಣ್ತಾ ಇದೆ ಅಲ್ವಾ, ಇದು ನಮ್ಮ ಮೇಲ್ ID ಆಗಿರುತ್ತೆ. ಸ್ಪೆಷಲ್ಲಾಗಿ ಫಸ್ಟ್ ಇಯರ್ PUC ಚಿಲ್ಡ್ರನ್, ಸ್ಪೆಷಲಿ ಕಾಮರ್ಸ್, ನಿಮಗೆ ಈ ಒಂದು ಕ್ವಶನ್ ಪೇಪರ್ ಬೇಕು ಅಂದರೆ ಮೊದಲು ತಾವುಗಳು ಯೂನಿಟ್ ಟೆಸ್ಟ್ 1 ಬರೆದಿದ್ದೀರಲ್ವ, ಘಟಕ ಪರೀಕ್ಷೆ 1 FA1 ಎಕ್ಸಾಮು, ಆ ಒಂದು ಕ್ವಶನ್ ಪೇಪರನ್ನು ನಮ್ಮ ಈ ಒಂದು ಮೇಲ್ ಐಡಿಗೆ ಕಳಿಸಿಕೊಡಿ. ನೀವು ಕಳಿಸ್ಕೊಟ್ಟಿದ ತಕ್ಷಣ ವಿತಿನ್ 5 ಮಿನಿಟ್ಸಲ್ಲಿ ಆಯ್ತಾಗತ್ತಲ್ವ, ನಿಮಗೆ ಈ ಒಂದು ಕ್ವಶನ್ ಪೇಪರ್ ಬಂದು ನಿಮ್ಮ ಮೇಲ್ ಐಡಿಗೆ ರೆಡಿ ಇರುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಒಂದು ಕ್ವಶನ್ ಪೇಪರ್ ಕಳಿಸ್ಕೊಡಿ. ನೀವು 1 ಕಳಿಸಿದ್ರೆ ನಾವು 2 ಕೊಡ್ತೀವಿ ಸರ್. ನೀವು ಎಷ್ಟು ಪೇಪರ್ ಕಳಿಸ್ತೀರೋ ಅದಕ್ಕಿಂತ ಡಬಲ್ ಪೇಪರು ನಿಮ್ಮ ಒಂದು ಮೇಲ್ ಅಕೌಂಟಿಗೆ ಬಂದು ಬಿದ್ದಿರುತ್ತೆ. ಎಲ್ಲ ಕ್ವಶನ್ ಪೇಪರು ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಈಗ ಮತ್ತೆ ಜಾಸ್ತಿ ಹೇಳಲಿಕ್ಕೆ ನಾನು ಬಯಸಲ್ಲ, ಈ ಒಂದು ನಮ್ಮ ಮೇಲ್ ID ನೋಟ್ ಮಾಡ್ಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. 6ನೆಯ ಪ್ರಶ್ನೆ, ಆ್ಯನ್ ಆ್ಯಕ್ಟಿವಿಟಿ ಅಂಡರ್ಟೇಕನ್ ಟು ಅರ್ನ್ ಮನಿ ಆರ್ ಲೈವ್ಲಿಹುಡ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಎಕನಾಮಿಕ್ ಆ್ಯಕ್ಟಿವಿಟಿ ಈಸ್ ದ ರೈಟ್ ಆನ್ಸರ್. Question number 7, a dash partner is one who allows the use of his name by a firm but does not contribute to its capital is called. ಯಾರು? a dash ಅಂತ ಇದೆ. ನಾಮಿನಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಾಮಿನಲ್, ಆಯಿತಾ.
ಕ್ವಶನ್ ನಂಬರ್ 8, ದಿ ಲಯಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್ ಆಫ್ ಎ ಕಂಪನಿ ಈಸ್ ಡ್ಯಾಶ್. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ದಿ ಲಯಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್ ಆಫ್ ಎ ಕಂಪನಿ ಈಸ್ ಡ್ಯಾಶ್ ಅಂತ ಇದೆ. ಈಸ್ ಲಿಮಿಟೆಡ್ ಅಲ್ವಾ, ಲಿಮಿಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, PSEs ಆರ್ ಆರ್ಗನೈಸೇಷನ್ಸ್ ಓನ್ಡ್ ಬೈ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಗವರ್ನಮೆಂಟ್. ಲಾಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಡ್ಯಾಶ್ ಈಸ್ ಕನ್ಸಿಡರ್ಡ್ ಆ್ಯಸ್ ದಿ ಬರ್ತ್ ಸರ್ಟಿಫಿಕೇಟ್ ಆಫ್ ದಿ ಕಂಪನಿ ಅಂತ ಇದೆ. ಅದಕ್ಕೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಮರೆಯಬೇಡಿ, ನಿಮ್ಮ ಯೂನಿಟ್ ಟೆಸ್ಟ್ 1ರ ಕ್ವಶನ್ ಪೇಪರ್ಗಳನ್ನು ನಮಗೆ ಕಳುಹಿಸಿಕೊಡಿ. ನೋಡಿ, ನೀವು ಕನ್ನಡ ಕಳಿಸ್ಕೊಟ್ರೆ ಕನ್ನಡ ಕೊಡ್ತೀನಿ, ಇಂಗ್ಲೀಷ್ ಕಳಿಸ್ಕೊಟ್ರೆ ಇಂಗ್ಲೀಷ್ ಕೊಡ್ತೀನಿ, ಬಿಸ್ನೆಸ್ ಬೇಕಾ ಬಿಸ್ನೆಸ್ ಕಳಿಸ್ಕೊಡಿ, ಬಿಸ್ನೆಸ್ ಕೊಡ್ತೀನಿ, ಇಷ್ಟೇ. ಎಕನಾಮಿಕ್ಸ್ ಕಳಿಸ್ಕೊಟ್ರೆ ಎಕನಾಮಿಕ್ಸ್ ಕೊಡ್ತೀನಿ. ನೀವು ಯಾವ ಪೇಪರ್ ಕಳಿಸ್ಕೊಡ್ತೀರೋ ನಾನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ 99% ಹೆಲ್ಪ್ ಆಗುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡ್ತೀನಿ. ಒಂದು ಕಳಿಸಿದರೆ ನಾನು 2 ಕೊಡ್ತೀನಿ. ಕ್ಲಿಯರ್? ಬನ್ನಿ, ಮ್ಯಾಚ್ ದಿ ಫಾಲೋಯಿಂಗ್ ನೋಡೋಣ. ಟ್ರೇಡ್, ಸರ್ವಿಸ್, ಮೋಟಿವ್, ಗವರ್ನಮೆಂಟ್, ಕಂಪನಿ. ಟ್ರೇಡಿಗೆ ಆನ್ಸರು ಏನಾಗಿರಬೇಕು? ಬನ್ನಿ, ಕ್ವಶನ್ ನಂಬರ್ ಎ. ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದಿದು, ಹೌದಲ್ವಾ? ಟ್ರೇಡ್ ಅಂದ್ರೇ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತ. ಬನ್ನಿ, 2ನೆಯ ಪ್ರಶ್ನೆಗೆ ಯಾವುದು? ಸರ್ವಿಸ್ ಮೋಟಿವ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಕೋಆಪ್ರೇಟಿವ್ ಸೊಸೈಟಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ನಾನು ಕೊಡುವಂಥ ಎಲ್ಲ ಆನ್ಸರು ಸರಿ ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ ವಾಚ್ ಮಾಡ್ತಾ ಇದ್ದರೆ, ಅಥವಾ ಟೀಚರ್ಸು ಅಥವಾ ನನ್ನ ಯಾರಾದರೂ ವೆಲ್ ವಿಷರ್ಸ್ ವಾಚ್ ಮಾಡ್ತಾ ಇದ್ದರೆ, ಇದರಲ್ಲಿ ಏನಾದರೂ ತಪ್ಪಿದರೆ ತಾವುಗಳು ಕಮೆಂಟ್ ಮುಖಾಂತರ ತಿದ್ದಬಹುದಾಗಿದೆ. ಆದರೆ ತಿದ್ದಿದ ಮೇಲೆ ಅದಕ್ಕೆ ಒಂದು ರೀಸನ್ ಕೂಡ ಹಾಕಿ, ಆಯಿತಾ? ಧನ್ಯವಾದಗಳು. ಕ್ವಶನ್ ನಂಬರ್ ಸಿ, ಗವರ್ನಮೆಂಟ್ ಕಂಪನಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರಾವಿಷನ್ ಆಫ್ ಕಂಪನೀಸ್ ಆ್ಯಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಡೌಟ್ ಇದೆ, ಆಯಿತಾ? ಕ್ವಶನ್ ನಂಬರ್ ಡಿ, ಮರೈನ್ ಇನ್ಶೂರೆನ್ಸ್ ಅಂತ ಇದೆ. ಕ್ವಶನ್ ನಂಬರ್ ಡಿಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಪರ್ಲ್ಸ್ ಆಫ್ ಸಿ ಅಂತ. ಹಾಗಿದ್ರೆ ಅದು ಕೂಡ ಸರಿಯೇ ಇದೆಪ್ಪ, ಸಿ ಕೂಡ. ಬನ್ನಿ, ಕ್ವಶನ್ ನಂಬರ್ ಇ, ಡಿಫೈನ್ಸ್ ದಿ ರಿಲೇಷನ್ಶಿಪ್ ಆಫ್ ದಿ ಮೆಂಬರ್ಸ್ ಆ್ಯಂಡ್ ದಿ ಕಂಪನಿ. ಕ್ವಶನ್ ನಂಬರ್ ಇಗೆ ಸರಿಯಾದ ಉತ್ತರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಸ್ ದಿ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆ ಹೀಗೆ ಇರಲಿ, ಆಯಿತಾ? ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ 1 sentences ಈಚ್ ಅಂತ ಇದೆ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಇಂಡಸ್ಟ್ರಿ ಅಂತ ಇದೆ. ಭಾಳ ಈಸಿ ಅಲ್ವಾ ಇದು? ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳೋದನ್ನು ಮಾಡ್ತೆ. ನಾನು ಅವರಿಗೆ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ನಲ್ವಾ, ಇವೆಲ್ಲ 1 mark ಕ್ವಶನ್ಸ್ಗಳು ಡ್ಯಾಶಸ್ಸಲ್ಲಿತ್ತು. ಡ್ಯಾಶಸ್ಸಲ್ಲಿ ಕೇಳಿದಂಥ ಪ್ರಶ್ನೆಗಳು ಇಲ್ಲಿ 1 markಲ್ಲಿ ಕೇಳಿದ್ದಾರೆ. MCQಸಲ್ಲಿ ಕೇಳಿದ್ದು ಮ್ಯಾಚ್ ದ ಫಾಲೋಯಿಂಗಲ್ಲಿದೆ. ನಿಮಗೂ ಅದೇ ಸಿಲೆಬಸ್ಸು, ಅವರಿಗೂ ಅದೇ ಸಿಲೆಬಸ್ಸು. ಸರಿ, ಒಂದು ಕ್ವಶನ್ ಪೇಪರು ರೀಸೆಂಟಾಗಿ ಕಂಡಕ್ಟ್ ಮಾಡಿದಂಥ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನೇ ಅಪ್ಲೋಡ್ ಮಾಡಿರುವಂಥದ್ದು. ಅದು ಇದೇ ವರ್ಷದಾಗಿರುತ್ತೆ ತಮ್ಮ, ಉಡುಪಿ ಜಿಲ್ಲೆದಾಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಕಂಡ್ರೋ, ಉಡುಪಿ ಪೇಪರೇ ಬಿಡಬೇಡ್ರಿ, ಕೊಡ್ತೀನಿ ನಾನು ನಿಮಗೆ, ತಲೆ ಕೆಡಿಸ್ಕೊಬೇಡಿ. ಬನ್ನಿ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಇಂಡಸ್ಟ್ರಿ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಎಕ್ಸಾಂಪಲ್ ಇದೆ. ಪೌಲ್ಟ್ರಿ ಫಾರ್ಮಿಂಗ್ ಆಗಿರ್ಬೋದು, ಕ್ಯಾಟಲ್ ಬ್ರೀಡಿಂಗ್ ಆಗಿರ್ಬೋದು, ಅಥವಾ ಪ್ಲ್ಯಾಂಟ್ ನರ್ಸರೀಸ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು. ಈ 4ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ಸಾಕು. ಆ್ಯನ್ ಎಕ್ಸಾಂಪಲ್ ಅಂದರೆ ಒಂದು ಕೊಡಿ ಅಂತ. ಕ್ಲಿಯರ್? 13ನೆಯ ಪ್ರಶ್ನೆ, ಸ್ಟೇಟ್ ದಿ ನೇಚರ್ ಆಫ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ಇದಕ್ಕೆ ಅನ್ಲಿಮಿಟೆಡ್ ಲಯಬಿಲಿಟಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ಎಕ್ಸ್ಪ್ಯಾಂಡ್ BIFR ಅಂತ ಇದೆ. ಇದಕ್ಕೆ ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ ಇಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸ್ಟೇಟ್ರಿ ಕಾರ್ಪೊರೇಷನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ RBI ಅಂತನಾದರೂ ಬರೀರಿ, SBI ಅಂತನಾದರೂ ಬರೀರಿ, LIC ಅಂತನಾದರೂ ಬರೀರಿ, ಈ ಯಾವುದಾದ್ರೂ ಬರೀಬೋದು. ಕ್ಲಿಯರ್ ಮೈ ಡಿಯರ್? ಬನ್ನಿ, ಕ್ವಶನ್ ನಂಬರ್ 15, ಗಿವ್ ಯಾವುದು 16, ವಾಟ್ ಈಸ್ ಪ್ಲಾಸ್ಟಿಕ್ ಮನಿ. ನಾನು ಹೇಳಿದೆ ನಿಮಗೆ, ಇವೆಲ್ಲವೂ ಡ್ಯಾಶಸ್ಸಲ್ಲಿ ಇದ್ದು ಕಂಡ್ರೋ, ತಂದು 1 marksಗೆ ಕೇಳಿದ್ದಾರೆ ಅಷ್ಟೇ, ಅಥವಾ MCQಸಲ್ಲಿ ಹಾಕಿರ್ತಾರೆ. ಮತ್ತೇನು ಮಾಡಲ್ಲ ಕಂಡ್ರೋ, ಅವೇ ಪಾಠಗಳು, ಅವೇ ಸಿಲೆಬಸ್ಸು, ಅವೇ ಇಂಪಾರ್ಟೆಂಟ್ ಕ್ವಶನ್ಸು, ಅದೇ ಟಾಪಿಕ್ಕು, ಅರ್ಥ ಆಗತ್ತಲ್ಲ, ಅದೇ ಪೋರ್ಷನ್ನು, ಅದೇ ಕ್ವಶನ್ ಪೇಪರು, ಸ್ವಲ್ಪ ವೇರಿಯೇಷನ್, ಸ್ಟ್ಯಾಂಡರ್ಡ್ ಕ್ವಶನ್. ಪ್ಲಾಸ್ಟಿಕ್ ಮನಿ ಅಂದರೆ ನನ್ನ ಪ್ರಕಾರ ಕ್ರೆಡಿಟ್ ಕಾರ್ಡು ಹೌದು, ಡೆಬಿಟ್ ಕಾರ್ಡು ಹೌದು. ಹೌದು, ನಂಬ್ತೀರಾ ಇದನ್ನು? ಆ್ಯಂಡ್ ಅದರ್ ಕಾರ್ಡ್ಸ್ ಕೂಡ.
ಇಷ್ಟೇ ಮತ್ತೇನೂ ಇಲ್ಲ. ಇದನ್ನು ಸೆಂಟೆನ್ಸ್ ಮಾಡಿ ಬರೀಬೇಕು ಅಂದರೆ ಪ್ಲಾಸ್ಟಿಕ್ ಮನಿ ರೆಫರ್ಸ್ ಟು ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಆ್ಯಂಡ್ ಅದರ್ ಕಾರ್ಡ್ಸ್ ಯೂಸ್ಡ್ ಫಾರ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಬರೀಬೇಕು. ಭಾಳ ಈಸಿ ಕಣ್ರೋ. ಬನ್ನಿ ಪಾರ್ಟ್ ಬಿ. ಈಗ ನಾವು 20 ಅಂಕದ ಒಂದು ಏನಂತೀರ ತಾವು ಗಡಿಯನ್ನು ದಾಟಿದ್ವಿ. 20 ಮಾರ್ಕ್ಸಿನ ಪಾರ್ಟ್ ಎ ಆಗಿರುತ್ತೆ. ಕ್ಲಿಯರ್. ಪಾರ್ಟ್ ಬಿನಲ್ಲಿದ್ದೀವಿ. 100% ಇವೆಲ್ಲವೂ ಕೂಡ 100% ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. 10 ನಿಮಿಷಗಳ ಕಾಲ ನೀವು ನನಗೆ ಕೊಟ್ಟಿದ್ದೀರಾ ಅಂದರೆ ದೇವ್ರು ನಿಮಗೂ ಕೂಡ ಸದಾ ಸಂತೋಷವಾಗಿ ಇರ್ತಾನೆ ಮಕ್ಕಳೇ. ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡೋದು ನನ್ನ ಉದ್ದೇಶ ಅಲ್ಲ, ನಿಮಗೆ ಈಸಿ ಮಾಡ್ತಾಯಿದ್ದೀನಿ ಅಷ್ಟೇ, ಆಯಿತಾ. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ 3 ಪ್ರಶ್ನೆ ಪತ್ರಿಕೆಗಳ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಯಾರಿಗೆ ಕ್ವಶನ್ ಪೇಪರ್ ಬೇಕೋ ನನಗೆ ಯೂನಿಟ್ ಟೆಸ್ಟ್ 1ರ ಕ್ವಶನ್ ಪೇಪರ್ ಕಳಿಸಿಕೊಡಿ. ನಾನು ನಿಮಗೆ ಈ ಒಂದು ಕ್ವಶನ್ ಪೇಪರ್ ಕಳಿಸಿಕೊಡ್ತೇನೆ. ನಂತರದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಂಕು, ಗ್ರಾಮರ್ ಲಿಂಕನ್ನು ನೀಡಿರ್ತೇನೆ. ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟಲ್ಲಿ ಹೈಪ್ ಅಂತ ಬರುತ್ತೆ, ಒಂದು ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಧನ್ಯವಾದಗಳು ಕೊಂಡ್ರಪ್ಪ.